ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ದೇವ್ಗೆ ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಟ್ಟು ನಮ್ರತನ ಕೈಯಲ್ಲಿ ವಿಡಿಯೋ ಬಂದಿರುತ್ತೆ. ಅದು ರಾಧಿಕಾ ಅವ್ರಿಗೆ ಗೊತ್ತಾದರೆ ಏನಾಗುತ್ತೆ, ಇದು ಎಲ್ಲ ತಿಳಿಬೇಕಂದ್ರೆ ನೀವು ಫುಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಪವಿತ್ರ ದೇವ್ನ ಹತ್ರ ಮಲಗಿರ್ತಾಳೆ. ಹಾಗೆ ದೇವ್ಗೆ ತುಂಬಾ ಜ್ವರ ಬಂದಿರುತ್ತೆ. ಅಯ್ಯೋ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲ್ಲ. ಅದಕ್ಕೆ ಪವಿತ್ರ ಏನು ಮಾಡ್ತಾಳೆ ಅಂದರೆ ಡಾಕ್ಟರ್ಗೆ ಕಾಲ್ ಮಾಡಿಬಿಟ್ಟು, ಡಾಕ್ಟರ್ ಏನಾದರೂ ಹೆಲ್ಪ್ ಮಾಡಿ, ದೇವ್ರಿಗೆ ತುಂಬ ಅಂದರೆ ತುಂಬ ಜ್ವರ ಬಂದಿದೆ ಅಂತ ಹೇಳ್ತಾಳೆ. ಸರಿ ಮಾ, ನಾ ಒಂದು ಸೊಲ್ಯೂಷನ್ ಹೇಳ್ತೀನಿ ಅಂತ ತಣ್ಣೀರು ಬಟ್ಟೆನ ತಲೆ ಮೇಲೆ ಹಾಕ್ಬಿಟ್ಟು ಹುಷಾರಾಗ್ತಾನೆ ಅಂದರೆ ಆ ಥರ ಮಾಡು ಅಂತ ಹೇಳಿರ್ತಾರೆ. ಅಲ್ಲಿಗೆ ನಮ್ರತ ಬಂದ್ಬಿಟ್ಟು, ಅಯ್ಯೋ ದೇವ್ನಿಗೇನು ಇಷ್ಟೊಂದು ಜ್ವರ ಬಂದಿದೆಯಲ್ಲ ಅಂತ AC ಆನ್ ಮಾಡಿಬಿಡ್ತಾರೆ. ಹಾಗಾಗಿ AC ಆನ್ ಮಾಡಿರೋದನ್ನ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಆವಾಗಲೇ ಪವಿತ್ರ ಬಂದುಬಿಡ್ತಾಳೆ. ಬಂದ್ಬಿಟ್ಟು ಏನು ನಿನಗೆ ಬುದ್ಧಿ ಏನೂ ಇಲ್ವಾ, ಈ ಥರ AC ಆನ್ ಮಾಡಿದೆಯಲ್ಲ, ಜ್ವರ ಬಂದಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅವರಿಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ನಮ್ರತ ಕೈ ಮಾಡ್ತಾಳೆ ಪವಿತ್ರನ ಮೇಲೆ. ಆವಾಗ ತಾತ ಬಂದ್ಬಿಟ್ಟು, ಏನಿಬ್ರು ಇಷ್ಟೊಂದು ಗುದ್ದಾಡ್ತಾ ಇದ್ದೀರಾ, ನೀವು ಬೇಡ ಬನ್ನಿ ಅಂದ, ನೀನು ರಾಧಿಕಾನ ನೋಡ್ಕೊಳಕ್ಕೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಷ್ಟೇ ಸಮಾಧಾನ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿದ್ರೆ ನಮ್ರತ ಬಂದು ಫೋನಲ್ಲಿ ನೋಡ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಕಳಿಸಿರೋದೊಂದು ವಿಡಿಯೋ ಇರುತ್ತೆ. ಅದನ್ನು ನೋಡಿಬಿಟ್ರೆ ಅದರಲ್ಲಿ ಇವರೇ ಆಕ್ಸಿಡೆಂಟ್ ಮಾಡಿರೋದನ್ನು ಗೊತ್ತಾಗುತ್ತೆ. ಈ ಥರ ಗೊತ್ತಾದರೆ ಏನು ಮಾಡೋದು, ರಾಧಿಕಾ ಅತ್ತೆಗೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ಕೊಂಡು ವಿಡಿಯೋ ನೋಡ್ತಿರ್ತಾರೆ. ಅಲ್ಲಿಗೆ ರಾಧಿಕಾ ಅವರು ಬಂದ್ಬಿಟ್ಟು, ಅದೇನು ವಿಡಿಯೋ ತೋರಿಸು ನೋಡೋಣ, ಇಷ್ಟೊಂದು ಯಾಕೆ ಭಯ ಪಡ್ತಿದ್ಯಾ ನೀನು, ಅದೇನಂತ ಹೇಳಿ ನೋಡೋಣ ಅಂತಾರೆ. ಹಾಗಾದರೆ ಹೇಳಿದರೆ ನಮ್ರತಾನೇ ಮಾಡಿಸಿರೋದು ಏನಂದ್ರೂ ಗೊತ್ತಾಗುತ್ತಾ ಅಂತ ನೋಡೋಣ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.